ಸಿದ್ದರಾಮಯ್ಯಗೆ ಮುಡ ತಲೆಬಿಸಿ ಹಗರಣದ ಕೇಸ್ನಲ್ಲಿ ಸಿಎಂ ಬಾಮೈದನಿಗೆ ಇಡಿ ಡ್ರಿಲ್. ಯಾವುದೇ ಕ್ಷಣದಲ್ಲಿ ಮುಖ್ಯಮಂತ್ರಿಗೆ ನೋಟಿಸ್ ಸಾಧ್ಯತೆ. ಒಬ್ಬ ಶಾಸಕರಿಗೆ 50 ಅಲ್ಲ 100 ಕೋಟಿ. ಬಿಜೆಪಿ ವಿರುದ್ಧ ಗಣಿಗ ರವಿ ಕಿಡಿ. ಇಂದು ಆಪರೇಷನ್ಗೆ ಸಾಕ್ಷ್ಯ ರಿಲೀಸ್ ಮಾಡ್ತಾರಂತೆ ಕೈ ಶಾಸಕ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಖಾಸಗಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ 6 ಮಂದಿ ಬಾಂಗ್ಲಾದೇಶದ ಪ್ರಜೆಗಳನ್ನ ಚಿತ್ರದುರ್ಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು, ಡಿವೈಎಸ್ಪಿ ದಿನಕರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಇವರಲ್ಲಿ ಶೇಖ್ ಶೈಪುರ್ ರೆಹಮಾನ್, ಸುಮನ್ ಹುಸೇನ್ ಎಂಬುವವರು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ದೇಶದೊಳಗೆ ನುಸುಳಿರುವುದು ಪಕ್ಕಾ ಆಗಿದೆ. ಇನ್ನು ವಶಕ್ಕೆ ಪಡೆದವರನ್ನ ಪೊಲೀಸರು ಚಿತ್ರದುರ್ಗದ ಕೋಟೆ ಗ್ರಾಮಾಂತರ ಠಾಣೆಯಲ್ಲಿ ಎಸ್ಪಿ ರಂಜಿತ್ ಬಂಡಾರು ನೇತೃತ್ವದಲ್ಲಿ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬಹುತೇಕರ ಬಳಿ ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ಗಳು ಕೂಡ ಪತ್ತೆಯಾಗಿದೆ. ಏರ್ಪೋರ್ಟ್ನಲ್ಲಿ ಕಳೆದ 1 ತಿಂಗಳಿನಿಂದ ಕ್ಯಾಬ್ಗಳ ಸಮಸ್ಯೆಯಿಂದ ಪ್ರಯಾಣಿಕರು ಬೇಸತ್ತಿದ್ದಾರೆ. ಓಲಾ ಉಬರ್ ಕ್ಯಾಬ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಕ್ಯಾಬ್ಗಳಿಗಾಗಿ ಪ್ರಯಾಣಿಕರು ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಕೂಡ ಎದುರಾಗಿದೆ. ಚಾಲಕರಿಗೆ ಓಲಾ ಉಬರ್ ಪ್ರತಿ ಕಿಲೋಮೀಟರ್ಗೆ ನೀಡೋ ಹಣ ವರ್ಕೌಟ್ ಆಗ್ತಾ ಇಲ್ಲ ಎನ್ನುವ ಮಾತು ಕೂಡ ಕೇಳಿ ಬಂದಿದೆ. ಹೀಗಾಗಿ ಚಾಲಕರು ಏರ್ಪೋರ್ಟ್ ಬಿಟ್ಟು ನಗರದಲ್ಲೇ ಜೀವನ ಸಾಗಿಸುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ವರ್ಗಾವಣೆ ಸಂಬಂಧ ಮಾಜಿ ಸಂಸದ ಮುನಿಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ 2,000 ಕೊಟ್ಟು ಗಂಡಸರ 2 ಎಕರೆ ಜಮೀನನ್ನ ಕಾಂಗ್ರೆಸ್ ಕಿತ್ತುಕೊಳ್ತಾ ಇದೆ. ಮೋದಿ ಕೊಡ್ತಾ ಇರುವ ಅಕ್ಕಿ ನಾವೇ ಕೊಟ್ಟಿದ್ದು ಅಂತ ಕಾಂಗ್ರೆಸ್ನವರು ಹೇಳ್ತಿದ್ರು. ಈಗ 12 ಲಕ್ಷಕ್ಕೂ ಹೆಚ್ಚು ಪಡಿತರ ಕಾರ್ಡ್ಗಳು ರದ್ದು ಮಾಡಿದ್ದು ರಾಜ್ಯ ದಿವಾಳಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಏನು ಇವತ್ತು ನಾವು ಅಕ್ಕಿ ಕೊಡ್ತಾ ಇದ್ದೀರಿ, ಅದನ್ನೇ ಕೊಟ್ಟು ನಮ್ದು ಅಂತ ಹೇಳ್ಕೊಂತ ಇದ್ದಂಥವ್ರು ಇವರು ಈಗ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚಿಗೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿರ್ತಕ್ಕಂಥವ್ರು ನೋಡ್ತಾ ಇದ್ರೆ ರಾಜ್ಯ ದಿವಾಳಿ ಹಿಡಿದೋಗಿದೆ. ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಏನು ಇವತ್ತು ನಾವು ಅಕ್ಕಿ ಕೊಡ್ತಾ ಇದ್ದೀರಿ, ಅದನ್ನೇ ಕೊಟ್ಟು ನಮ್ದು ಅಂತ ಹೇಳ್ಕೊಂತ ಇದ್ದಂಥವ್ರು ಇವರು ಈಗ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚಿಗೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿರ್ತಕ್ಕಂಥವ್ರು ನೋಡ್ತಾ ಇದ್ರೆ ರಾಜ್ಯ ದಿವಾಳಿ ಹಿಡಿದೋಗಿದೆ. ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಏನು ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗಿಲ್ಲ, ಎಪಿಎಲ್ ಕಾರ್ಡ್ ಕೂಡ ರದ್ದಾಗಿಲ್ಲ. ಬಿಜೆಪಿಯವರು ಸುಮ್ಮನೆ ರಾಜಕೀಯ ಮಾಡಿ ಗೊಂದಲ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವರು ನೀತಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಮಾತಾಡೋದು ಬೇಡ. ಅವ್ರು ಮಾತಾಡಲಿ, ಮಾಡಲಿ. ಅವರು ಎಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ. ನೀತಿ ಆಯೋಗ ಅಂತ ಮಾಡಿದರು, ಪ್ಲಾನಿಂಗ್ ಕಮಿಷನ್ ಅಂತ